ಈ ಪಡಿತರ ಅಕ್ಕಿ ಮಾಫಿಯಾ ಅನ್ನೋದು ಅದರ ಆಳ ಅಗಲ ಎಷ್ಟು ವಿಸ್ತೃತವಾಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ಕೊಡ್ತಾ ಇದೀವಿ ನೋಡಿ. ಎಷ್ಟು ದೊಡ್ಡ ಕೊಲೆಗೆ ಈ ವಿಚಾರ ಕಾರಣ ಆಗಿದೆ ಅಂತ. ಆಮೇಲೆ ಕೊಲೆ ಆಗಿದ್ದು ಯಾವ ಕಾರಣಕ್ಕೆ ಅನ್ನೋದನ್ನ ಹೇಳ್ತೀವಿ. ಆರಂಭಿಕ ಹಂತದಲ್ಲಿ ಮಧುರಕಂಡಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋದು ಅಂದಾಜಿರುತ್ತೆ. ಬಟ್ ಅದು ಅಪಘಾತ ಅಲ್ಲ, ಅದೊಂದು ವ್ಯವಸ್ಥಿತ ಕೊಲೆ ಅನ್ನೋದು ನಂತರ ಗೊತ್ತಾಗುತ್ತೆ. ಪಡಿತರ ಅಕ್ಕಿ ಕಳ್ಳ ಸಾಗಣೆ ಮಾಫಿಯಾಗೆ ವ್ಯಕ್ತಿ ಬಲಿಯಾಗಿರುವುದು. ಅಕ್ರಮ ಅಕ್ಕಿ ಡೀಲ್ನಲ್ಲಿ ಮಂತ್ಲಿ ಕಮಿಷನ್ ಬೇಕು ಅಂತ ಈ ವ್ಯಕ್ತಿ ಹಠ ಹಿಡಿದಿದ್ದು ಮತ್ತು ಕೇಳಿದಷ್ಟು ಕಮಿಷನ್ ಬೇಕು ಅಂತ ಹೋದವನು, ಅವನ ಜೊತೆಗೆ ಜಗಳ ತೆಗೆದಂತಹ ಮಾಫಿಯಾದ ವ್ಯಕ್ತಿಗಳು ಆತನನ್ನು ಮುಗಿಸ್ಬಿಟ್ಟಿದ್ದಾರೆ. ಅಕ್ಕಿ ಕಳ್ಳನಿಂದ ಅಪಘಾತವೆಸಗಿ ಬಸವರಾಜ್ ಕಾನಗೊಂಡ 40 ವರ್ಷದ ವ್ಯಕ್ತಿಯ ಕೊಲೆಯಾಗಿದೆ. ಅಕ್ಟೋಬರ್ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಡೆದಿದ್ದಂತಹ ಕೃತ್ಯ ನಂತರ ಬೆಳಕಿಗೆ ಬಂತು. ಕೊಂದು ಮುಗಿಸಿ ಆತನನ್ನು ಒಂದು ಜಾಗದಲ್ಲಿ ಬಿಸಾಡಿ ಹೋಗಿರ್ತಾರೆ. ಈ ಅಪಘಾತ ನಡೆದಂತಹ ಶೈಲಿಯ ಬಗ್ಗೆನೇ ಪೊಲೀಸರಿಗೆ ಅನುಮಾನದ ವಾಸನೆ ಬಡಿಯುತ್ತೆ. ನಂತರ ಆಳವಾಗಿ ಇದರಲ್ಲಿ ತನಿಖೆಗಿಳಿದಾಗ ಗೊತ್ತಾಗೋದು ಇದರ ಹಿಂದೆ ಒಂದು ಮಾಫಿಯಾ ಇದೆ ಅಂತ. ಬಡವರ ಹೊಟ್ಟೆ ತುಂಬಲಿ ಅಂಥೇಳಿ ಅಕ್ಕಿಯನ್ನು ಸರ್ಕಾರ ಕೊಟ್ಟರೆ ಅದನ್ನೇ ಮಾಫಿಯಾ ಮಾಡಿಕೊಂಡು ಹೊರ ರಾಜ್ಯಗಳಿಗೆ ಅಕ್ಕಿಯನ್ನು ಸಾಗಾಟ ಮಾಡ್ತಾ ಇದ್ದವರು ಈಗ ಕೊಲೆ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ಅಕ್ಕಿ ಸ್ಮಗ್ಲರ್ ಅಶ್ಫಾಕ್ ಮುಲ್ಲಾ ಸಹಚರ ನಂದೇಶ್ವರ್ ಪವಾಡಿ ಕೃತ್ಯ. ಅಕ್ಕಿ ದಂಧೆಕೋರರ ಜೊತೆಗೆ ಬಸವರಾಜ್ ಕಾನಗೋಡ ಡೀಲ್ಗೆ ಯತ್ನ. ಡೀಲ್ ಬಗೆಹರಿಯದೆ ಬಸವರಾಜ್ ಕಾನಗೊಂಡ ಮತ್ತು ಅಶ್ಫಾಕ್ ಮಧ್ಯೆ ಜಗಳ ಆಗುತ್ತೆ. ನಂತರ ಮಧ್ಯಸ್ಥಿಕೆ ವಹಿಸಿದವರ ಜೊತೆಗೆ ಪಾರ್ಟಿ ಮಾಡ್ತಾರೆ. ಪಾರ್ಟಿಯನ್ನು ಮುಗಿಸಿ ವಾಪಸ್ ಆಗುವಾಗ ಆಕ್ಸಿಡೆಂಟ್ ಮಾಡಿಸಿ ಅಲ್ಲಿಂದ ಕಾಲು ಕೀಳ್ತಾರೆ. ಸದ್ಯ ಆರೋಪಿಗಳನ್ನು ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಇದು ಆಕ್ಸಿಡೆಂಟ್ ಅಲ್ಲ, ಅಕ್ಕಿ ಡೀಲ್ ವಿಚಾರಕ್ಕಾದಂತಹ ಕೊಲೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಕ್ಕಿ ಸ್ಮಗ್ಲರೇ ಮಾಡಿರುವಂತಹ ಕೊಲೆ ಇದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಕ್ಕಿಗಾಗಿ ನಡೆದಿರುವಂತಹ ಕೊಲೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದೆ. ನಮ್ಮ ಇಂಟ್ರೋಗೇಷನ್, ನಮ್ಮ ಇನ್ಕ್ವೈರಿ 8ನೇ ತಾರೀಕು ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ 8ನೇ ತಾರೀಕು ಬಸವರಾಜ್ ಅವರು ಅಶ್ಫಾಕ್ ನಮ್ಮ ಪ್ರೈಮ್ ಅಕ್ಯೂಸ್ A1 ಮತ್ತು ಇನ್ನೊಬ್ಬ ರಾಘವೇಂದ್ರ ತೇಲಿ ಮೇಲೆ ಕೂಡ ಸುಮಾರು 12 ಕೇಸ್ ಅಕ್ಕಿ ವಿಚಾರವಾಗಿ ಲಾಸ್ಟ್ 2011ಇಂದ 2024 ಲಾಸ್ಟ್ ಕೇಸ್ ಆಗಿದೆ. ಅಲ್ಲಿ ತನಕ ಸುಮಾರು 12 ಕೇಸ್ ಆಗಿದೆ. ಅವನಿಗೆ ನಾವು ಗಡೀಪಾರು ಕೂಡ ಮಾಡಿದ್ದೀವಿ. ಅವ್ರು ರಾಘವೇಂದ್ರ ತೇಲಿ ಅವನ ಮೀಡಿಯೇಷನ್ದಲ್ಲಿ ಬಸವರಾಜ್ ಮತ್ತು ಅಶ್ಫಾಕ್ ಮತ್ತು ಇವರು ರಾಘವೇಂದ್ರ 3 ಜನ ಅಲ್ಲಿ ಭಾಗೀರಥಿ ಸರ್ಕಲ್ ರಬ್ಕವಿ ಹತ್ತಿರ ಸುಮಾರು ಬೆಳಿಗ್ಗೆ 8ನೇ ತಾರೀಕಿಗೆ 11ರಿಂದ 11:15 ಮಧ್ಯದಲ್ಲಿ ಇವರು 3 ಜನ ಭೇಟಿ ಮಾಡಿದರು. ಇರೋ ಮಾಹಿತಿ ಪ್ರಕಾರ ರಾಘವೇಂದ್ರಕ್ಕೆ ಕೂಡ ನಾವು ಸಿಕ್ಯೂರ್ ಮಾಡಿದ್ದೀವಿ. ಅವ್ರ ಕಡೆಯಿಂದ ಇನ್ಕ್ವೈರಿ ಮಾಡುವಾಗ ಅವರು ಏನಾದರೂ ಮೀಡಿಯೇಷನ್ಗೆ ಪ್ಲಾನ್ ಮಾಡಿದರು ಇವರು 3 ಜನ ಮಧ್ಯದಲ್ಲಿ. ಆ ಮೀಡಿಯೇಷನ್ ಅಲ್ಲಿ ಒಂದು ಕಡೆ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಏನು 8ನೇ ತಾರೀಕು ಬಸವರಾಜ್ ಕಾನ್ಗೊಂಡವ್ರು ಇಲ್ಲಿ ಮದರಕಂಡಿ ಕ್ರಾಸ್ ಬಳಿ ಸ್ಕೂಟಿ ಮ್ಯಾಗ ಹೋಗೋ ಮುಂದೆ ಅಶೋಕ್ ಲೈಲ್ಯಾಂಡ್ ಅನ್ನೋಂಥ ಒಂದು ಟ್ರಕ್ಕನ್ನು ಹಾದವ್ರು ಅಪಘಾತಕ್ಕೆ ಒಳಗಾಗ್ತಾರೆ. ಆದರೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳೇನು ಪೊಲೀಸ್ ಡಿಪಾರ್ಟ್ಮೆಂಟ್ ಅದರಲ್ಲ, ಈ ವಿಚಾರ ತಕ್ಕಂತೆ ಗಂಭೀರವಾಗಿ ಕೂಲಂಕುಷವಾಗಿ ವಿಚಾರಣೆ ಮಾಡ್ತಾರೆ. ಅವರು ವಿಚಾರಣೆ ಮಾಡಿದಾಗ ಇದು ಮೇಲ್ನೋಟಕ್ಕೆ ರಸ್ತೆ ಅಪಘಾತ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಆಕ್ಸಿಡೆಂಟ್ ಅಂಥೇಳಿ ಮೊದಲು ಇದು ಬಿಂಬಿತವಾಗಿರುತ್ತೆ, ಇನ್ನೇನು ಎಲ್ಲ ಮುಗದೇ ಹೋಯ್ತು ಅನ್ನುವಂತಹ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿ ಇದು ಆಕ್ಸಿಡೆಂಟ್ ಅಲ್ಲ ಕೊಲೆ ಅಂಥೇಳಿ ಐಡೆಂಟಿಫೈ ಮಾಡ್ತಾರೆ. ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗಾಯಿತು, ಇದು ಕೊಲೆ ಅಂಥೇಳಿ ಹೇಗೆ ಐಡೆಂಟಿಫೈ ಮಾಡಿದ್ರು ಅಂಥೇಳಿ? ಪ್ರೇಮ್, ಏನು ಹಸಿದವರ ಹೊಟ್ಟೆಯನ್ನು ತುಂಬಿಸಲಿಕ್ಕೆ ಸರ್ಕಾರ ಇಂತಹ ಒಂದು ಮಹತ್ವಪೂರ್ಣ ಯೋಜನೆಯನ್ನು ತಂದಿತ್ತು. ಅಂದರೆ ಅನ್ನಭಾಗ್ಯ ಅನ್ನುವ ಮೂಲಕ ಹಸಿದವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಅನ್ನಭಾಗ್ಯ ಯೋಜನೆ ಸಾಕಷ್ಟು ಸಹಾಯವಾಗಿದೆ. ಆದರೆ ಇದು ಅಷ್ಟೇ ರೀತಿಯಾಗಿ ಇದರ ಡಿಮೆರಿಟ್ಸ್ ಕೂಡ ಇರತಕ್ಕಂಥದ್ದು. ಅಂದರೆ ಕಾಳಸಂತೆಯಲ್ಲಿ ಈ ಪಡಿತರ ಅಕ್ಕಿ ದಂಧೆಕೋರರ ಪಾಲಾಗ್ತಾ ಇತ್ತು, ಅವರ ಆದಾಯವಾಗ್ತಾ ಇತ್ತು ಅನ್ನೋದಕ್ಕೆ ಇದು ಮೂಲ ಉದಾಹರಣೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಅಕ್ಕಿ ಕಳ್ಳದಂಧೆ ಎಗ್ಗಿಲ್ಲದೆ ಸಾಗಿತ್ತು. ಆದರೆ ಈ ಅಕ್ಕಿ ದಂಧೆಕೋರರನ್ನ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಓರ್ವ ವ್ಯಕ್ತಿ ಹುಟ್ಕೊಳ್ತಾನೆ, ಅವರೇ ಬಸವರಾಜ್ ಕಾನಗೊಂಡ್. ಆ ಬಸವರಾಜ್ ಕಾನಗೊಂಡ್ ಹಾಗೂ ಈ ಅಕ್ಕಿ ಸ್ಮಗ್ಲರ್ ಏನಿದ್ದಾರೆ ಅಶ್ಫಾಕ್ ಮುಲ್ಲಾ ಹಾಗೂ ರಾಘವೇಂದ್ರ ತೇಲಿ ಅನ್ನುವಂಥವ್ರ ಜೊತೆ ಇವರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಅವ್ರ ಜೊತೆ ಹಫ್ತಾಗಳನ್ನ ಇಸ್ಕೊಳ್ತಾ ಇದ್ರು. ಸುಮಾರು 44 ಕಾಲ್ಗಳ ಅವರ ಮಧ್ಯೆ ಆಗಿರ್ತಕ್ಕಂಥದ್ದು. ಪ್ರೇಮ್, ಅಂದ್ರೆ ಅಕ್ಟೋಬರ್ 8ನೇ ತಾರೀಕು ಈ ಬಸವರಾಜ್ ಕಾನಗೊಂಡ್ ಏನಿರ್ತಾನೆ, ಇವರು